ನಮಸ್ತೆ. ನಮಗೆ ಪದೇ ಪದೇ ಗಿಡ ನೆಡಲಿಕ್ಕಾಗಲ್ಲ, ರೀಪಾಟಿಂಗ್ ಕಷ್ಟ. ಒಂದು ವರ್ಷ ಒಂದು ಸಲ ನೆಟ್ಟ ಮೇಲೆ ಎಷ್ಟೋ ವರ್ಷಗಳವರೆಗೂ ಇರುವಂಥ ಗಿಡಗಳು ಯಾವ್ದ್ಯಾವುದು, ಅದನ್ನು ಹೇಗೆ ನೆಡ್ಬೋದು, ಎಲ್ಲಿ ನೆಡ್ಬೋದು ಅಂತ ನಾನು ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲು ತಲುಪುತ್ತೆ. ಎಷ್ಟೊಂದು ಜನಕ್ಕೆ ಗಿಡಗಳು ಅಂದರೆ ತುಂಬ ಇಷ್ಟ ಇರುತ್ತೆ, ಹೂವಿನ ಗಿಡಗಳು ಅಂದರೆ. ಆಗ ಅವ್ರಿಗೇನಾಗತ್ತೆ ಅಂದರೆ ಗಿಡಗಳನ್ನೆಲ್ಲ ಮಾಡಲಿಕ್ಕಾಗಲ್ಲ. ಪಾಟಲ್ಲಿರುವಂಥ ಗಿಡಗಳನ್ನು ರೀಪಾಟಿಂಗು ಕಷ್ಟ, ಆಮೇಲೆ ಅದನ್ನು ಪೂರ್ತಿಯಾಗಿ ಮೇಂಟೆನೆನ್ಸ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಆಗ ನಾವು ನೆಲದಲ್ಲಿ ಹಾಕಬೇಕು, ಎಲ್ಲಿ ಜಾಗ ಇದೆಯೋ. ಹಳ್ಳಿಗಳಲ್ಲಾದರೆ ಆಗತ್ತೆ, ಜಾಗ ಇದ್ದಾಗ ಒಂದು ಸೈಡಲ್ಲಿ ಹಾಕಿರಬೇಕು. ಯಾವ ಗಿಡಗಳನ್ನು ನಾವು ಹಾಕ್ಬೋದು ಅಂತ ನೋಡೋಣ. ಒಂದು ದಾಸವಾಳ ಗಿಡ. ಕೆಲವೊಂದು ದಾಸವಾಳ ಗಿಡ ಹಳ್ಳಿಗಳಲ್ಲಿರುವಂಥ ದಾಸವಾಳ ಅಂದರೆ ಕಸಿ ದಾಸವಾಳ ಅಷ್ಟೊಂದು ವರ್ಷ ಇರಲ್ಲ, ನರ್ಸರಿಯಿಂದ ತಂದಿರುವಂಥದ್ದು. ಆದರೆ ಹಳ್ಳಿಗಳಲ್ಲಿ ಸಿಗುವಂಥ ಎಷ್ಟೋ ದಾಸವಾಳಗಳು ತುಂಬ ವರ್ಷದವರೆಗೂ ಬರುತ್ತೆ. ಇದು ಮುಸುಂಡ ಅಂತೀವಿ. ಮುಸುಂಡ ಸಹ ಒಂದು ವರ್ಷ ಹಾಕಿದರೆ ತುಂಬ ವರ್ಷದವರೆಗೂ ಬರುತ್ತೆ. ಇದರಲ್ಲಿ 3 ಕಲರ್ ಇರುತ್ತೆ ನನಗೆ ಗೊತ್ತಿರುವ ಹಾಗೆ. ರೆಡ್, ಆಮೇಲೆ ಪಿಂಕು, ಆಮೇಲೆ ವೈಟು. ಇದು ದಾಸವಾಳ ಗಿಡ ಅಲ್ಲ, ಯಾಕೆಂದರೆ ಎಷ್ಟೊಂದು ದೊಡ್ಡ ಆಗಿದೆ, ಮರ ಆಗಿದೆ. ಇದು ತುಂಬ ಹೂವು ಬರುತ್ತೆ. ಮತ್ತು ಇದು 2 ದಿನ ಇರುತ್ತೆ ಈ ದಾಸವಾಳ. ಯಾವಾಗಲೂ ಪೂಜೆಗೆ ಹೂ ತಪ್ಪಲ್ಲ. ಇಂಥ ಗಿಡಗಳನ್ನು ಮಾಡ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕೇಳಿದರು ಮುಸುಂಡ ಗಿಡ ಅಂದರೆ ಯಾವುದು ಅಂತ. ಇದೇ ಪಿಂಕ್ ಇದೆಯಲ್ಲ, ಅದೇ ಮುಸುಂಡ ಗಿಡ. ಇದು ಶೋ ಗಿಡ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೋಟೆ ಹೂವು. ಇದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. 1 ವರ್ಷ ನೆಟ್ಟಿಟ್ಟು ತುಂಬ ವರ್ಷನೇ ಬರುತ್ತೆ. ಇದಕ್ಕೂ ಏನು ಮೇಂಟೆನೆನ್ಸ್ ಬೇಡ. ಬೇಸಿಗೆಯಲ್ಲಿ ತುಂಬ ಬಿಸಿಲಿದೆ ಅಂದರೆ ಸ್ವಲ್ಪ ನೀರು ಹಾಕ್ಬೋದು ಅಷ್ಟೇ. ಇದು ಚದುರಂಗ ಅಂತ ಹೇಳ್ತೀವಿ. ಇದು ಅಷ್ಟೇ, ಒಂದು ಸೈಡ್ ನೆಟ್ಟಿಟ್ರೆ ಇದು ಶೋ ಗಿಡ, ತುಂಬ ಚೆನ್ನಾಗಿ ತುಂಬ ವರ್ಷದವರೆಗೂ ಇರುತ್ತೆ. ಇದು ಬೋಗನ್ವಿಲ್ಲ. ಬೋಗನ್ವಿಲ್ಲನೂ ಸಹ ಒಂದು ಸೈಡ್ ನೆಟ್ಟಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪೇಪರ್ ಫ್ಲವರ್, ಕಾಗದ ಹೂವು ಎಲ್ಲ ಅಂತಾರೆ. ಈ ಕೋಟೆ ಸಣ್ಣ ಗಿಡದಲ್ಲೇ ತುಂಬ ಹೂವಾಗತ್ತೆ, ತುಂಬ ಹೈಟ್ ಆಗಲ್ಲ. ಇದು ನಂಜುಬಟ್ಲು. ಇದು ತುಂಬ ದೊಡ್ಡದಾಗಿ ಬಿಡುತ್ತೆ. ಸಿಂಗಲ್ ಪೆಟಲ್ಸ್ ಅಲ್ಲ, ಡಬಲ್ ಪೆಟಲ್ಸ್ ಇದು. ಈ ಗಿಡವನ್ನು ನೆಟ್ಟು ಒಂದು 30 ವರ್ಷ ಆಯಿತು. ತುಂಬ ಚೆನ್ನಾಗಿ ಹೂ ಬರುತ್ತೆ, ಅಂದರೆ ಯಾವಾಗಲೂ ಹೂ ಬರುತ್ತೆ. ಈ ಟೈಮಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೆ. ಇದು ನಂಜುಬಟ್ಲೆ. ಇದು ಔಷಧಿಗೆ ಬರುವಂಥ ನಂಜುಬಟ್ಲು. ಇದು ಅಷ್ಟೇ, ತುಂಬ ಹೂ ಬರುತ್ತೆ. ಇದು ಅಷ್ಟೇ, ಯಾವಾಗಲೂ ಇದು ತುಂಬ ಹೂವಿರುತ್ತೆ ಈ ಗಿಡದಲ್ಲಿ. ಇದು ಒಂದು ರೀತಿ ಸಣ್ಣ ಜಾತಿ ನಂಜುಬಟ್ಲು, ತುಂಬ ಹೂ ಬರುತ್ತೆ ಇದರಲ್ಲಿ. ಇವೆಲ್ಲ ಒಂದು ಸಲ ನೆಟ್ಟರೆ ನಾವು ತುಂಬ ವರ್ಷದವರೆಗೂ ಇರುತ್ತೆ ಅಂತಹ ಗಿಡಗಳಿವು. ಇದು ಕೋಟೆ. ಇದು ಸಹ ತುಂಬ ಹೂ ಬರುತ್ತೆ. ಒಂದು ಸಲ ನೆಟ್ಟರೆ ಸಾಕಾಗತ್ತೆ, ದೊಡ್ಡ ಗಿಡ ಆಗುತ್ತೆ. ಪ್ರತಿ ವರ್ಷ ಮಳೆಗಾಲದ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಕಟ್ ಮಾಡಬೇಕು. ಗಿಡದ ಬುಡವನ್ನು ಕಟ್ ಮಾಡಬಾರ್ದು, ಬುಡದವರೆಗೂ ಕಟ್ ಮಾಡಬಾರ್ದು. ಯಾವುದೇ ಗಿಡವನ್ನು ಜಾಸ್ತಿ ಕಟ್ ಮಾಡಿದ್ರೆ ಗಿಡ ಸತ್ತೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಟ್ರಿಮ್ ಮಾಡಬೇಕು ಅಷ್ಟೆ. ಇದು ಎಕ್ಸೋರ. ತುಂಬ ಕಲರ್ಸ್ ಇರುತ್ತೆ ಇದರಲ್ಲಿ. ಇದು ಎಕ್ಸೋರ. ಇದು ಅಷ್ಟೇ, ಒಂದು 25ರಿಂದ 30 ವರ್ಷ ಆಗಿದೆ. ಯಾವಾಗಲೂ ಹೂವಿರುತ್ತೆ, ತುಂಬ ಹೂವಿರುತ್ತೆ. ಪೂಜೆಗೆಲ್ಲ ಚೆನ್ನಾಗಾಗತ್ತೆ, ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಆಮೇಲೆ ಮಲ್ಲಿಗೆ ಎಲ್ಲ ನಾವು ಕಟ್ ಮಾಡಿದ್ದೀವಿ. ಮಲ್ಲಿಗೆ ಈಗ ನಮ್ಮಲ್ಲಿ ಹೂವಿಲ್ಲ. ಮಲ್ಲಿಗೆನೂ ಸಹ ಎಲ್ಲ ಜಾತಿಯ ಮಲ್ಲಿಗೆಗಳನ್ನು ಒಂದು ಕಡೆ ನೆಟ್ಟಿಟ್ಟಾಗ ಅದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಗಣನಾಥನ ಹೂವು, ಗಣನಾಯಕನ ಹೂವು ಅಂತ ಹೇಳ್ತಾರೆ. ಇದು ಈಗ ಹೂ ಬರಲ್ಲ. ಇದು ಸಹ 1 ವರ್ಷ ನೆಟ್ಟಿಟ್ರೆ ತುಂಬ ವರ್ಷದವರೆಗೆ ಇರುತ್ತೆ. ದೊಡ್ಡ ಹೂ ಬರುತ್ತೆ. ಡೇರೆ ಥರ ಇರುತ್ತೆ ಇದ್ರ ಹೂವು, ಅಷ್ಟು ದೊಡ್ಡ ಹೂವು ಇರುತ್ತೆ. ಇಲ್ಲಿ ಹೆಚ್ಚಾಗಿ ಒಂದೇ ಕಲರ್ ಇರುತ್ತೆ, ವೈಟ್ ಆಗಿರುತ್ತೆ ಹೂವು. ಸಂಜೆ ಆದಾಗೆ ಇದು ಪಿಂಕ್ ಕಲರೇ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ತುಂಬ ವರ್ಷದವರೆಗೂ ಇರುವಂಥ ತುಂಬ ಗಿಡಗಳು ಇರುತ್ತೆ. ಅದೇ ಥರ ನಾವು ಗಿಡಗಳನ್ನು ಬೆಳೆಸ್ಕೊಂಡಾಗ ನಮಗೆ ವಯಸ್ಸಾದ ಮೇಲೂ ನಮಗೆ ಗಿಡವನ್ನು ಮಾಡಲಿಕ್ಕಾಗದೇ ಇದ್ದಾಗ ನಮ್ಮ ಸುತ್ತಲೂ ಸೌಂದರ್ಯವನ್ನು ನೋಡಿ ನಾವು ಖುಷಿಯನ್ನು ಪಡ್ಬೋದು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈವರೆಗೆ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು.